ಸ್ವಾಗತ. ವಿಜ್ಞಾನ ಕಾರ್ಯಯೋಜನೆ, ವಿಷಯ ಲೋಹಗಳು. ವಿದ್ಯಾರ್ಥಿ ಹೆಸರು ಅಭಿಲಾಷ್, ಶಿಕ್ಷಕರ ಹೆಸರು ಕುಮಾರಿ ವಸುಂಧರ. ಉದ್ದೇಶಗಳು: ಲೋಹ ಎಂದರೇನು ತಿಳಿಯುವುದು, ಲೋಹ ಮತ್ತು ಅಲೋಹಗಳ ನಡುವಿನ ಭೌತಿಕ ವ್ಯತ್ಯಾಸ, ಲೋಹ ಮತ್ತು ಅಲೋಹಗಳ ನಡುವಿನ ರಾಸಾಯನಿಕ ವ್ಯತ್ಯಾಸ, ಆವರ್ತ ಕೋಷ್ಟಕ, ಲೋಹಗಳ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ತಿಳಿಯುವುದು, ಲೋಹಗಳ ರಾಸಾಯನಿಕ ಕ್ರಿಯಾಶೀಲತೆ ಸರಣಿ, ಚಿನ್ನದ ಉದಾಹರಣೆ, ಮಿಶ್ರಲೋಹಗಳು. ಲೋಹ ಎಂದರೇನು? ಸುಲಭವಾಗಿ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಧನಾತ್ಮಕ ಅಯಾನುಗಳನ್ನು ರೂಪಿಸುವ ಉತ್ತಮ ವಿದ್ಯುತ್ ಮತ್ತು ಉಷ್ಣ ವಾಹಕತೆಯನ್ನು, ಕುಟ್ಯ ಮತ್ತು ತನ್ಯ ಗುಣವನ್ನು ಹೊಂದಿರುವ ಹೊಳಪನ್ನು ತೋರ್ಪಡಿಸುವ ವಸ್ತುಗಳನ್ನು ಲೋಹಗಳೆಂದು ಕರೆಯುತ್ತಾರೆ. ಉದಾಹರಣೆ: ಕಬ್ಬಿಣ, ಚಿನ್ನ, ಪೊಟ್ಯಾಷಿಯಂ, ಪಾದರಸ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ, ಸೋಡಿಯಂ ಇತ್ಯಾದಿಗಳು. ಆವರ್ತ ಕೋಷ್ಟಕ. ಆವರ್ತ ಕೋಷ್ಟಕದಲ್ಲಿ ಲೋಹಗಳನ್ನು ಎಡಭಾಗದಲ್ಲಿಯೂ ಅಲೋಹಗಳನ್ನು ಬಲಭಾಗದಲ್ಲಿಯೂ ಹೊಂದಿಸಲಾಗಿದೆ. ಅರೆವಾಹಕಗಳನ್ನು ಮಧ್ಯಭಾಗದಲ್ಲಿ ಜೋಡಿಸಲಾಗಿದೆ. ಹೈಡ್ರೋಜನ್ ಅಲೋಹವಾಗಿದ್ದರೂ ಎಲೆಕ್ಟ್ರಾನ್ ಧನೀಯವಾದುದರಿಂದ ಅದನ್ನು ಎಡಭಾಗದಲ್ಲಿ ಇರಿಸಲಾಗಿದೆ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಹೈಡ್ರೋಜನ್ ಲೋಹಗಳ ಕೆಲವು ಗುಣಗಳನ್ನು ತೋರ್ಪಡಿಸುತ್ತದೆ. ಲೋಹ ಮತ್ತು ಅಲೋಹಗಳ ನಡುವಿನ ಭೌತಿಕ ವ್ಯತ್ಯಾಸಗಳು: ಲೋಹಗಳು ನಾದವನ್ನು ಹೊರಡಿಸುತ್ತವೆ, ಅಲೋಹಗಳು ನಾದವನ್ನು ಹೊರಡಿಸುವುದಿಲ್ಲ. ಪಾದರಸ ಮತ್ತು ಗ್ಯಾಲಿಯಂ ಅನ್ನು ಹೊರತುಪಡಿಸಿ ಲೋಹಗಳು ಕೊಠಡಿಯ ತಾಪದಲ್ಲಿ ಘನರೂಪದಲ್ಲಿರುತ್ತವೆ. ಅಲೋಹಗಳು ಘನ, ದ್ರವ, ಅನಿಲ ರೂಪಗಳಲ್ಲಿ ಕಂಡುಬರುತ್ತವೆ. ಸಾಮಾನ್ಯವಾಗಿ ಲೋಹಗಳು ಉತ್ತಮ ಉಷ್ಣವಾಹಕಗಳಾಗಿವೆ. ಗ್ರಾಫೈಟ್ ಮತ್ತು ವಜ್ರವನ್ನು ಹೊರತುಪಡಿಸಿ ಅಲೋಹಗಳು ಉಷ್ಣ ಅವಾಹಕಗಳಾಗಿವೆ. ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ಗ್ರಾಫೈಟ್ ಅನ್ನು ಹೊರತುಪಡಿಸಿ ಅಲೋಹಗಳು ಉತ್ತಮ ವಿದ್ಯುತ್ ಅವಾಹಕಗಳು. ಲೋಹಗಳು ಕುಟ್ಯ, ತನ್ಯ ಗುಣವನ್ನು ಹೊಂದಿವೆ. ಆದ್ದರಿಂದ ಅವುಗಳನ್ನು ತಂತಿ ಮತ್ತು ಹಾಳೆಯನ್ನಾಗಿ ಮಾರ್ಪಡಿಸಬಹುದು. ಅಲೋಹಗಳು ಬಿದುರತ್ವ ಗುಣವನ್ನು ಹೊಂದಿವೆ. ಲೋಹಗಳ ಮೇಲ್ಮೈ ಸಾಮಾನ್ಯವಾಗಿ ಹೊಳಪಾಗಿರುತ್ತದೆ, ಆದರೆ ಅಲೋಹಗಳ ಮೇಲ್ಮೈ ಹೊಳಪನ್ನು ಹೊಂದಿರುವುದಿಲ್ಲ. ಲೋಹ ಮತ್ತು ಅಲೋಹಗಳ ನಡುವಿನ ರಾಸಾಯನಿಕ ವ್ಯತ್ಯಾಸಗಳು: ಲೋಹಗಳು ಎಲೆಕ್ಟ್ರಾನ್ ಧನೀಯ. ಇವುಗಳು ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಪಾಸಿಟಿವ್ ಅಯಾನ್ ಅನ್ನು ಉಂಟುಮಾಡುತ್ತವೆ. ಅಲೋಹಗಳು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ನೆಗೆಟಿವ್ ಅಯಾನ್ ಅನ್ನು ಉಂಟುಮಾಡುತ್ತವೆ. ಲೋಹಗಳು ಸಾಮಾನ್ಯವಾಗಿ ಅಯಾನಿಕ್ ಬಂಧವನ್ನು ಉಂಟುಮಾಡುತ್ತವೆ. ಅಲೋಹಗಳು ಅಯಾನಿಕ್ ಮತ್ತು ಸಹವೇಲೆನ್ಸಿಯ ಬಂಧಗಳನ್ನು ಉಂಟುಮಾಡುತ್ತವೆ. ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ. ಅವುಗಳ ಜಲೀಯ ದ್ರಾವಣ ಕೆಂಪು ಲಿಟ್ಮಸ್ ಅನ್ನು ನೀಲಿಯನ್ನಾಗಿಸುತ್ತದೆ. ಅಲೋಹಗಳ ಆಕ್ಸೈಡುಗಳು ಆಮ್ಲೀಯ. ಅವುಗಳ ಜಲೀಯ ದ್ರಾವಣ ನೀಲಿ ಲಿಟ್ಮಸ್ ಅನ್ನು ಕೆಂಪಾಗಿಸುತ್ತವೆ. ಸಾಮಾನ್ಯವಾಗಿ ಲೋಹಗಳು ಕಡಿಮೆ ಸಾರತೆ ಇರುವ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುತ್ತವೆ. ಅಲೋಹಗಳು ಕಡಿಮೆ ಸಾರತೆ ಇರುವ ಆಮ್ಲಗಳಿಂದ ಹೈಡ್ರೋಜನ್ ಅನ್ನು ಸ್ಥಾನಪಲ್ಲಟಗೊಳಿಸುವುದಿಲ್ಲ.
ಲೋಹಗಳ ರಾಸಾಯನಿಕ ಕ್ರಿಯಾಶೀಲತೆಯ ಸರಣಿ. ಈ ಸರಣಿಯಲ್ಲಿ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಆಧಾರದ ಮೇಲೆ ಹೊಂದಿಸಲಾಗಿದೆ. ಸ್ಲೈಡ್ನಲ್ಲಿ ನೀಲಿ ಬಣ್ಣದ ಸೆಲ್ಗಳಿರುವ ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿವೆ. ಇವುಗಳು ನೀರಿನೊಂದಿಗೆ ಸುಲಭವಾಗಿ ವರ್ತಿಸುತ್ತವೆ. ಇವುಗಳನ್ನು ಸಾಮಾನ್ಯವಾಗಿ ವಿದ್ಯುತ್ ವಿಭಜನೆಯಿಂದ ಉದ್ಧರಣ ಮಾಡಲಾಗುತ್ತದೆ. ಹಸಿರು ಬಣ್ಣದ ಸೆಲ್ಗಳಲ್ಲಿರುವ ಲೋಹಗಳು ಆಮ್ಲಗಳೊಂದಿಗೆ ಶೀಘ್ರವಾಗಿ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. ಹಳದಿ ಬಣ್ಣದ ಸೆಲ್ಗಳಲ್ಲಿರುವ ಲೋಹಗಳು ಆಮ್ಲಗಳೊಂದಿಗೆ ನಿಧಾನವಾಗಿ ವರ್ತಿಸಿ ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. ಇವುಗಳನ್ನು ಗಾಳಿಯ ಸಂಪರ್ಕವಿಲ್ಲದೆ ಕೋಕ್ನೊಂದಿಗೆ ಕಾಯಿಸಿ ಉದ್ಧರಣ ಮಾಡಲಾಗುತ್ತದೆ. ಕಂದು ಬಣ್ಣದ ಸೆಲ್ಗಳಲ್ಲಿರುವ ಲೋಹಗಳು ಹೈಡ್ರೋಜನ್ಗಿಂತ ಕಡಿಮೆ ಕ್ರಿಯಾಶೀಲವಾಗಿದ್ದು ಕೆಲವು ಪ್ರಬಲ ಆಮ್ಲಗಳೊಂದಿಗೆ ಮಾತ್ರ ವರ್ತಿಸುತ್ತವೆ. ಚಿನ್ನ, ಬೆಳ್ಳಿ, ಪ್ಲಾಟಿನಂ ಅತಿ ಕಡಿಮೆ ಕ್ರಿಯಾಶೀಲವಾಗಿದ್ದು ಇವುಗಳು ನೈಸರ್ಗಿಕವಾಗಿ ಮೂಲ ರೂಪದಲ್ಲಿ ದೊರೆಯುತ್ತವೆ. ಇವನ್ನು ಶಾಖದಿಂದ ಅಥವಾ ಭೌತಿಕವಾಗಿ ಉದ್ಧರಣ ಮಾಡಬಹುದು.